ಈ ಮಗು ಬದುಕೋದೇ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ರಂತೆ. ಆದರೆ ಅವರು ನಂಬಿದ್ದು ಓಂ ಶಕ್ತಿ ಅಮ್ಮನ. ಆ ತಾಯಿ ಪವಾಡದಿಂದ ಈ ಮಗು ಇಷ್ಟು ಚೆನ್ನಾಗಿದೆ ಅಂದರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಟಿನ್ಯೂಟಿ ವ್ಲಾಗ್. ಲಾಸ್ಟ್ ವೀಡಿಯೋದಲ್ಲಿ ನಾವು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡಿದ್ದು ಹಾಗೆ ಮನೇಲಿ ಭಜನೆ ಅದೆಲ್ಲ ಮಾಡಿದ್ದನ್ನು ವೀಡಿಯೋ ಅಪ್ಲೋಡನ್ನು ಮಾಡಿದ್ದೆ. ಇವಾಗ ನಾವಿವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡ್ವಲ್ಲ ಆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಾವು ಬಂದಿದ್ದ ದಿನ ಬೆಳಿಗ್ಗೆ ಅವ್ರು ಹೇಳಿದರು 6:30ಗೆ ಹೊರಟೋಗೋಣ ಅಂತ. ನಾವು 5:30ಗೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಒಂದು 6:30 ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಬಂದು. ಬಟ್ ಏನು ಅಂದರೆ ನಾವು ಹೋಗೋ ದಿನವೂ ಸಹ ಅಷ್ಟೇ ಸುಮಾರು ಜನ ಓಂ ಶಕ್ತಿ ಮಾಲೆ ಹಾಕ್ಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಸುಮಾರು ಬ್ಯಾಚ್ಗಳವ್ರು ಬಂದಿದ್ದರು. ಅಂದರೆ ಅವರು ಹೋಗೋ ದಿನವೇ ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡು ಹಂಗೆ ಹೊರಡೋ ಅಂಥದ್ದು ಆ ಥರ ಬಂದಿದ್ದು. ಅದರಿಂದ ಅವರೆಲ್ಲ ಓಂ ಶಕ್ತಿ ಮಾಲೆ ಎಲ್ಲ ಹಾಕ್ಸ್ಕೊತಾ ಇದ್ರು ಇಲ್ಲಿ. ಹೇಳ್ತೀವಿ, ಯಾರು ಟವಲ್ ಹಾಕ್ಬೇಡಿ ಅಂತ ಕೇಳಿದ್ರೆ ಕೇಳಲ್ಲ. ಮಾಲೆ ಚೇಂಜ್ ಮಾಡ್ಬೇಕು, ಅವಾಗ ಹೇಳೋದು ಸಾಲ. ಬೇಗನೆ ಬರಬೇಕು ಅಂತ ಹೇಳಿದರು. ಬೆಳಿಗ್ಗೆ ನಾವು 5:30ಗೇನೋ ಬಿಟ್ಟಿದ್ದು. 5:30ಗೆ ಬಿಟ್ಟು 6:30 ಅಷ್ಟರಲ್ಲಿ ನಾವು ಆಲ್ರೆಡಿ ಅಲ್ಲೇ ಇದ್ದೋ. ಬಟ್ ನಾವು ಹೊರಟಿದ್ದು ತುಂಬಾ ಲೇಟ್ ಆಯಿತು. ಏಕೆಂದರೆ ಆವಾಗ ಬೆಳಿಗ್ಗೆ ತಾನೇ ಓಂ ಶಕ್ತಿ ಮಾಲೆ ಹಾಕ್ಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಸುಮಾರು ಜನ ಬಂದಿದ್ದರು. ಇವಾಗ ನೀವು ನೋಡ್ತಿದ್ದೀರಲ್ಲ, ಅವಳ ಹೆಸರು ಶ್ರೇಷ್ಠ ಅಂತ. ಆ ಮಗು ತಲೆಲೆಲ್ಲ ನೀರು ತುಂಬಿಕೊಂಡು ಉಳಿಯೋದೇ ಇಲ್ಲ ಅಂತ ಹೇಳಿದರು. ಆವಾಗ ಅವ್ರ ತಾಯಿ ಹರಸ್ಕೊಂಡು ಓಂ ಶಕ್ತಿ ಮಾಲೆ, ಮಗುದು ಇದು 2ನೇ ಮಾಲೆ. 3ನೇದು 3 ತಿಂಗಳಲ್ಲಿ ಒಂದ್ಸಲಿ, 1 ವರ್ಷದೊಂದ್ಸಲಿ. ಹಾಗೆ ಇವಾಗ ಅವಳಿಗೆ 2 ವರ್ಷ. ತುಂಬ ಕ್ಯೂಟಾಗಿದ್ದಾಳೆ. ಅವ್ರ ಅಪ್ಪ ಅಮ್ಮನವರು ಮತ್ತು ಇನ್ನೊಬ್ಬ ಮಗು ಒಟ್ಟು 4 ಜನ ಅವರು ಬೆಳಿಗ್ಗೆ ಬಂದು ಮಾಲೆ ಹಾಕ್ಸ್ಕೊಂಡಿದ್ದು. ಎಷ್ಟು ಕ್ಯೂಟಾಗಿ ಎಲ್ಲರ ಹತ್ರನೂ ಹೋಗ್ತಾ ಇತ್ತು. ಸೊ ಅದಕ್ಕೆ ಅವರು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಸನ್ನಿಧಿಗೆ ಬರ್ತೀವಿ ಅಂದ್ಬಿಟ್ಟು ಹರಕೆನ ಮಾಡ್ಕೊಂಡಿದ್ದಾರಂತೆ. ನೋಡ್ತಿರ್ಬೋದು ಅವರಮ್ಮ ತುಂಬ ಕ್ಯೂಟಾಗಿದ್ಲು. ಎಲ್ಲರ ಜೊತೆನೂ ಹೋಗ್ತಾಯಿದ್ಲು. ಹಾಗೆ ನಾವು ಅಷ್ಟು ಜನ ಮಾಲೆ ಹಾಕ್ಸ್ಕೊಂಡಿರೋದ್ರಲ್ಲಿ ಚಿಕ್ಕ ಶಕ್ತಿ ಅಂದರೆ ಇವರೊಬ್ಬರೇ. ಸೊ ತುಂಬ ಚೆನ್ನಾಗಿತ್ತು ಮಗು ಅಂತೂ. ನಾವು ಮಾಲೆ ಎಲ್ಲ ಹಾಕ್ಸ್ಕೊಂಡು ಇವಾಗ ನಮಗೆ ಮೊದಲು ಹೇಳಿದರು ಅವರು KSRTC ಬಸ್ಗಳನ್ನೇ ಮಾಡಿದಂಥದ್ದು. 6 ಬಸ್ಸು 2 TT ಅನಿಸುತ್ತೆ. ಸೊ ನಮಗೆ ಫಸ್ಟು ಬಸ್ಸಲ್ಲಿ ಅಂತ ಹೇಳಿದರು. ಆಮೇಲೆ ಯಾವುದನ್ನ ಅಲರ್ಟ್ ಮಾಡ್ತಾರೋ ನೋಡೋಣ ಅಂದ್ಬಿಟ್ಟು. ಅಂದರೆ ನಮಗೆ ಗುರುಶಕ್ತಿಗಳು ಎಷ್ಟೆಷ್ಟು ಜನನ ಕರ್ಕೊಂಡು ಹೋಗ್ತಾರೋ ಅದ್ರ ಮೇಲೆ. ನಾವು ಒಟ್ಟು 7 ಜನ ಇದ್ದು. ಅದರಿಂದ 7 ಜನಕ್ಕೆ ಬಸ್ಸೇನು ಬೇಡ, ಬೇಕಾದ್ರೆ ನಮಗೆ TTನೇ ಕೊಡಿ ಅಂತ ಹೇಳಿದ್ರು. ಇನ್ನೊಬ್ಬರು ಬ್ಯಾಚ್ ಅವರು 6 ಜನ ಇದ್ದರು. ಸೊ ಒಟ್ಟು 13 TTಲಿ 13 ಸೀಟ್ ಇರುತ್ತಲ್ವ. ಸೊ 13 ಜನಕ್ಕೆ ಅಂದ್ಬಿಟ್ಟು ನಮಗೆ TTನೇ ಫೈನಲ್ ಮಾಡಿದ್ರು. ಫೈನಲ್ ಮಾಡಿ ಗಾಡಿನ ಅಲರ್ಟ್ ಮಾಡಿದ್ರು. ಅಲರ್ಟ್ ಮಾಡಿ ಆಮೇಲೆ ಡ್ರೈವರು ಮತ್ತು ನಮಗೆ ಓಂ ಶಕ್ತಿ ಮಾಲೆದಾರಿಗಳಿಗೆ ಅವ್ರಿಗೆ ಹಾಗೆ ಡ್ರೈವರ್ನೆಲ್ಲ ನಿಲ್ಲಿಸಿ ಗಾಡಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ದೃಷ್ಟಿ ತೆಗೆದು ಕುಂಬಳಕಾಯಿ ಎಲ್ಲ ಹೊಡೆದ್ಮೇಲೆ ನಮ್ಮ ಮಾಲೆ ಇದೆಲ್ಲ ಇತ್ತಲ್ವ, ಏನೋ ಇಡಮುಡಿ ಎಲ್ಲ ಇದ್ದಿದ್ದನ್ನೆಲ್ಲ ಮತ್ತು ಲಗೇಜನ್ನೆಲ್ಲ ತೊಗೊಂಡೋಗಿ ಒಳಗಡೆ ಇಟ್ಟು ನಮ್ಗೆ ಅಲ್ಲೇನೇ ಬೆಳಗ್ಗೆನೇ ತಿಂಡಿ ಪ್ರಸಾದನೂ ಸಹ ಅಲ್ಲೇ ಇತ್ತು. ಇದ್ದಿದ್ದರಿಂದ ಎಲ್ಲರೂ ಸಹ ಅಲ್ಲೇನೇ ತಿನ್ಕೊಡೋ. ಬಟ್ ನಾವು ಲಾಸ್ಟಲ್ಲಿ ಹೋಗಿದ್ರಿಂದ ಸ್ವಲ್ಪ ಸಿಕ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಹೊರಟು. ಪರಾಶಕ್ತಿ 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 ಯಾಕಲ್ಲ ಇತ್ತಲ್ಲ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ ಪರಾಶಕ್ತಿ. ಸೊ ಹೊರಡೋ ಅಷ್ಟರಲ್ಲಿ 11:30 ಆಯಿತು. 11:30 ಆದಮೇಲೆ ಓಂ ಶಕ್ತಿ ಒಂದು ಗಾಡೀಲಿ ಹೋಗ್ಬೇಕಾದ್ರೆ ಒಂಥರ ಜೋಶ್ ಅಂತ ಹೇಳ್ಬೋದು. ಸೊ ಸಾಂಗ್ಗಳು ಅಷ್ಟೇ ತುಂಬ ಒಂಥರ ಎನರ್ಜೆಟಿಕ್ ಆಗಿತ್ತು. ಒಂಥರ ಕೂತ್ಕೊಂಡ್ರೂ ಡ್ಯಾನ್ಸ್ ಮಾಡಬೇಕು ಅನ್ಸೋದು, ಅಷ್ಟು ಚೆನ್ನಾಗಿತ್ತು.
ಅವರು ನಮ್ಮ ಗುರುಶಕ್ತಿ. ತುಂಬ ಎನರ್ಜಿ ಇರೋವಂಥ ಪರ್ಸನು. ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಂದರೆ ಸೂಪರಾಗಿತ್ತು. ನಾವು ಅದೇ ಅಂದ್ಕೊಂಡು ನೆಕ್ಸ್ಟ್ ಟೈಮು ಅವ್ರ ಜೊತೆನೇ ಹೋಗ್ಬರೋಣ. ತುಂಬ ತುಂಬ ಆ್ಯಕ್ಟಿವ್ ಆಗಿದ್ದರು. ನೀವು ನೋಡ್ತಿರ್ಬೋದು ಅವೆಲ್ಲ ಓಂ ಶಕ್ತಿದಲ್ಲಿ ಹಾಡು ಎಲ್ಲ ಹಾಕಿದ್ಮೇಲೆ ಇವ್ರಿಗೆ ಅಂದರೆ ದೇವ್ರು ಬಂತು ಅಂತ ಹೇಳಿದ್ರು. ಅದರಿಂದ ಸ್ವಲ್ಪ ಅರಶಿನದ ನೀರು ಮತ್ತು ಬೇವಿನ ಸೊಪ್ಪಲ್ಲಿ ಎಲ್ಲ ಇದು ಮಾಡಿದ್ರು. ಒಂಥರ ಭಯ ಅನಿಸೋದು. ಅಂದರೆ ಅಷ್ಟು ಡ್ಯಾನ್ಸ್ ನಮಗಿದೆ ಮೊದಲನೇ ಸಲ ಆಗಿದ್ದರಿಂದ ಅದು ಅನುಭವ ನೋಡಿದ ಅನುಭವನೂ ನನಗಿರಲಿಲ್ಲ. ಬಟ್ ಅವ್ರಿಗೆ ಡ್ಯಾನ್ಸ್ ಮಾಡ್ತಾನೆ ಆ ದೇವ್ರು ಬರುತ್ತೆ ಅಂತ ಹೇಳಿದ್ರು. ಒಂಥರ ಇರಬಹುದು ಅಂತ ಅನ್ನಿಸ್ತು, ಹೇಳೋಕ್ಕಾಗಲ್ಲ. ಅವರು ಗುರುಶಕ್ತಿ ಸುಮಾರು 20 ವರ್ಷದಿಂದ ಹೋಗ್ತಿರೋಂಥವ್ರು. 20-25 ವರ್ಷದಿಂದನೂ ಹೋಗ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೋ. ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ರೆ ಅಷ್ಟು ಎಂಜಾಯ್ ಮಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಟಿಲಿ ಇದ್ದವ್ರು ಎಲ್ಲರೂ ಸೀನಿಯರು. ಏಕೆಂದರೆ ಸುಮಾರು 20-25 ವರ್ಷದ ಮೇಲೆ ಹೋಗಿರೋವಂಥವ್ರು. ಅವ್ರು ಪ್ರತಿಯೊಬ್ಬರು ಅಷ್ಟೇನೆ ಅವ್ರವ್ರಿಗೆ ಅನುಭವಗಳು. ಸ್ಟಾರ್ಟಿಂಗಲ್ಲಿ ಅವರಿದ್ದಂಥ ಒಂದು ಲೈಫು, ಈಗ ಹೋಗ್ತಾ ಅವ್ರ ಜೀವನದಲ್ಲಾದಂತಹ ಬದಲಾವಣೆಗಳು ಪ್ರತಿಯೊಂದೂ ಸಹ ಎಲ್ಲ ಹಿಂಗಿತ್ತು. ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ತಾಯಿ ಒಳ್ಳೇದು ಮಾಡ್ತಾಳೆ. ಸೊ ಪ್ರತಿಯೊಂದೂ ಸಹ ಅವರು ನಮಗೆ ಅವ್ರ ವಿಷಯಗಳು ಅವ್ರ ವಿಚಾರಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತಾಯಿದ್ರು. ಒಂಥರ ಕೇಳೋದಕ್ಕೆ ತುಂಬಾ ಒಂಥರ ಥ್ರಿಲ್ಲಿಂಗ್ ಅನಿಸೋದು. ಹೌದಾ, ಇಷ್ಟೊಂದೆಲ್ಲ ಒಳ್ಳೇದಾಗುತ್ತಾ ಅಂತ. ನಮಗೆ ಮೊದಲೇ ಸಲ ಅಲ್ವಾ. ಸೊ ಸ್ವಲ್ಪ ಭಯ ಇತ್ತು. ಅಂದರೆ ಹೇಗೆ ಬೇಕೋ ಹಾಗೆ ಮಾಡಿದ್ರೆ ದೇವರು ಅದೆಲ್ಲ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ. ಸೊ ಅದರಿಂದ ನನಗೆ ಸ್ವಲ್ಪ ಭಯ ಇತ್ತು. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶ್ರದ್ಧಾಭಕ್ತಿಯಿಂದನೇ ಆ ತಾಯಿ ಸನ್ನಿಧಿಗೆ ಹೋದೋ. ನೋಡ್ತಿರ್ಬೋದು ಗುರುಶಕ್ತಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು. ಅವ್ರ ಡ್ಯಾನ್ಸಿಗೆ ನಾವು ಯಾರು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಸಹ ಅವ್ರ ಈಕ್ವಲ್ ನಾವು ಡ್ಯಾನ್ಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ನನ್ನ ತಂಗಿ ಮಗಳು, ಅವಳು ಮತ್ತು ಇನ್ನೊಂದು ಹುಡುಗಿ ಎಲ್ಲರೂ ಅಷ್ಟೇ ಸಖತ್ ಎಂಜಾಯ್ ಮಾಡ್ಕೊಂಡು ಹೋದೋ. ನಮ್ಮ ಜರ್ನಿ ತುಂಬಾ ಎಂಜಾಯ್ ಆಗಿತ್ತು. ಒಂಥರ ಜಾಯ್ಫುಲ್ ಆಗಿತ್ತು. ಎಲ್ಲೂ ಒಂಥರ ಬೋರಿಂಗ್ ಅನ್ನಿಸ್ಲಿಲ್ಲ. ಎಲ್ಲೂ ಒಂಥರ ಮುಖ ಎತ್ಕೊಂಡು ಯಾರೋ ಕೂತ್ಕೊಳ್ಳೋದು ಆ ಥರ ಎಲ್ಲ ಏನೂ ಅನ್ನಿಸ್ಲಿಲ್ಲ. ನಾವು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಪ್ರತ್ಯಂಗಿರ ದೇವಿ ಅವರ ಒಂದು ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ಮೆಣಸಿನ್ಕಾಯಿ ಮತ್ತು ಉಪ್ಪನ್ನೇನೋ ಹಾಕ್ತಾರೆ ಅನಿಸುತ್ತೆ. ಅದು ಕಣ್ಣು ದೃಷ್ಟಿ ಆ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದು ತೆಗಿತಾರೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಒಂಥರ ಇದರಲ್ಲಿ ಏನು ಗಡಿಗೆಗಳು ಬರುತ್ತಲ್ಲ ಅದರಲ್ಲಿನೇ ನೀರನ್ನು ತುಂಬಿಸ್ಬಿಟ್ಟು ದೇವಿಗೆ ಅಭಿಷೇಕ ಮಾಡೋದಕ್ಕೆ ಅಂದ್ಬಿಟ್ಟು ಅದನ್ನು ಇದು ಮಾಡ್ತಾರೆ. ಆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಮೊದಲನೇ ಸಲ ಹೋಗ್ತಿರೋದ್ರಿಂದ ಆ ದೇವಸ್ಥಾನಗಳು ಒಂದು ಸ್ಟ್ಯಾಚ್ಯುಗಳನ್ನ ನೋಡೋದಕ್ಕೆ ಒಂಥರ ಖುಷಿ ಅನಿಸೋದು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಗಡಿಗೆ ಮೇಲೆ ನೀರನ್ನು ತುಂಬಿಕೊಂಡು ದೇವಿ ಅಭಿಷೇಕಕ್ಕೆ ನೀರನ್ನು ಇದು ಮಾಡುತ್ತೆ. ನೋಡ್ತಿರ್ಬೋದು ಇದೆಲ್ಲ ಪ್ರತ್ಯಂಗಿರ ದೇವಿ. ಆಮೇಲೆ ನೆಕ್ಸ್ಟು ಅದಾದಮೇಲೆ ನಾವು ಹೋಗಿದ್ದಂಥದ್ದು ವರಾಹಿ ಟೆಂಪಲ್ಲು. ಸೂಪರಾಗಿದೆ ವರಾಹಿ ಟೆಂಪಲ್ ಮಾತ್ರ. ವರಾಹಿ ದೇವಿ ದೇವಸ್ಥಾನ ಇದೆ ಅನ್ನೋ ಐಡಿಯಾನೇ ಸಹ ನನಗಿರಲಿಲ್ಲ. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ನಮಗೆ ದೇವಿಗೆ ಅಭಿಷೇಕ ಮಾಡೋದಕ್ಕೂ ಸಹ ಅವಕಾಶ ಇದೆ. ಬಟ್ ಈ ದೇವಸ್ಥಾನದಲ್ಲಿ ಯಾವುದಕ್ಕೂ ಸಹ ₹1 ದುಡ್ಡನ್ನು ತಗೊಳ್ಳಿಲ್ಲ. ಅಂದರೆ ಚೆನ್ನಾಗಿದೆ. ಪ್ರಸಾದನೂ ಅಷ್ಟೇ, ರಸಮು ಮತ್ತು ಅನ್ನ ಸಾಂಬಾರು ಸೂಪರಾಗಿತ್ತು. ನಮ್ಗೆ ಬೆಳಗ್ಗೆ ದೇವಸ್ಥಾನ ಓಂ ಶಕ್ತಿ ದೇವಸ್ಥಾನದ ಹತ್ರ ಇದು ಕೊಟ್ಟಿದ್ದರು, ಬಾತ್ ಕೊಟ್ಟಿದ್ದು. ಅದಾದಮೇಲೆ ನಾವು ಈ ದೇವಸ್ಥಾನದ ಹತ್ರನೇ ಪ್ರಸಾದ ಎಲ್ಲ ತಿಂದಿದ್ದು. ತುಂಬ ಚೆನ್ನಾಗಿತ್ತು. ಎಷ್ಟು ಬೇಕೋ ಅಷ್ಟು ಊಟ ಮಾಡ್ಬೋದಿತ್ತು. ತುಂಬ ಚೆನ್ನಾಗಿತ್ತು. ವರಾಹಿ ಟೆಂಪಲ್ಲು ಅಷ್ಟೇ ಅಷ್ಟು ಅದ್ಭುತವಾಗಿತ್ತು ಅಂತ ಹೇಳ್ಬೋದು.
ಅದೆಲ್ಲ ತಿನ್ಕೊಂಬರ್ಬೇಕಾದ್ರೆ ಇವಾಗ ಇಲ್ಲಿ ನೋಡ್ತಿದ್ದೀರಲ್ವ, ಇಲ್ಲಿ ಅರಿಶಿನ ಅವರೇ ಅಂದರೆ ಅರಿಶಿನದ ಕೊಂಬುಗಳು ಸಿಗುತ್ತಲ್ಲ ಅದನ್ನು ಅರೆದು ಇಲ್ಲಿ ದೇವರು ನೀರಲ್ಲಿ ಒಂದು ವರಾಹಿ ದೇವಸ್ಥಾನ ದೇವರಿದೆ, ಆ ಸ್ಟ್ಯಾಚ್ಯೂಗೆ ಪೂಜೆಯನ್ನು ಮಾಡೋಕ್ಕಂತೆ ಆ ಅರಿಶಿನನೇ ಬಳಿದು ಪೂಜೆನ ಮಾಡೋದ್ರಿಂದ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಮತ್ತು ಅಲ್ಲಿ ಒಂಥರ ಗಣೇಶನು ಅಷ್ಟೇ ಇದನ್ನು ಮಾಡಿಬಿಟ್ಟು ವಿಗ್ರಹನ ಅಲ್ಲಿ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟೆಲ್ಲ ಇಟ್ಟಿದ್ರು. ಚೆನ್ನಾಗಿತ್ತು. ಬಟ್ ನಮಗೇನು ಅಂದರೆ ಎಲ್ಲ ಅವರು ಸೀನಿಯರ್ ಆಗಿರೋದ್ರಿಂದ ಸುಮಾರು ಸಲ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಆ ಒಂದು ಪ್ಲೇಸ್ಗಳ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ನಾವು ಮೊದಲನೇ ಸಲ ಆಗಿರೋದ್ರಿಂದ ನಮಗೊಂಥರ ಏನೋ ಖುಷಿ, ವಾವ್ ಈ ಪ್ಲೇಸ್ ಚೆನ್ನಾಗಿದೆ, ಈ ಪ್ಲೇಸ್ ಚೆನ್ನಾಗಿದೆ ಅಂತ. ಬಟ್ ನಮ್ಗೆ ನೋಡೋದಕ್ಕೆಲ್ಲ ಅಷ್ಟೊಂದು ಟೈಮ್ ಇರಲಿಲ್ಲ, ಯಾಕೆಂದರೆ ಅವ್ರು ಹೊರಟೇ ಹೋಗಿರೋರು, ಆಲೇ ನೋಡಿರೋರು ಆಲೇ ಹೊರಟೇ ಹೋಗಿರೋರು, ಮತ್ತು ಕೆಲವೊಬ್ಬರಂತೂ ಇಳಿಲೇ ಇಲ್ಲ, ಯಾಕೆಂದರೆ ಸುಮಾರು ಸಲ ನೋಡಿರೋ ಪ್ಲೇಸ್ನ ಏನು ನೋಡೋದು ಅಂದ್ಬಿಟ್ಟು. ಬಟ್ ನಾವೆಲ್ಲ ಪ್ಲೇಸ್ನು ನೋಡಿಕೊಂಡು ಎಲ್ಲ ಪ್ಲೇಸ್ನು ಕವರ್ ಮಾಡೋಣ ಅಂತ ಹೋದೆ. ತುಂಬಾ ಚೆನ್ನಾಗಿದೆ ವರಾಹಿ ದೇವಸ್ಥಾನ, ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ವರಾಹಿ ಟೆಂಪಲ್ ನೋಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಸಾಯಿಬಾಬಾ ನವಗ್ರಹ ಸಾಯಿಬಾಬಾ ಟೆಂಪಲ್ಲು. ಅಂದರೆ ಪ್ರತಿಯೊಂದು ನವಗ್ರಹಗಳ ಒಂದು ಬಣ್ಣ ರಿಲೇಟೆಡ್ಡು ಸಾಯಿಬಾಬಾನ ಒಂದು ದೇವಸ್ಥಾನಗಳನ್ನು ವಿಗ್ರಹಗಳನ್ನು ಈ ಥರ ಗೋಪುರಗಳಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳಗಡೆನೂ ಸಹ ಯಾವುದು ತ್ರಿಮೂರ್ತಿ ಮುಖ ಮೂರಿರೋವಂಥದ್ದು ಯಾವುದೋ ದೇವಸ್ಥಾನ ಇದೆ, ಹೆಣ್ಣು ದೇವ್ರ ದೇವಸ್ಥಾನ. ಅಲ್ಲಿ ಕಣ್ಣ ದೃಷ್ಟಿಯಾಗಿರೋವಂಥದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ನೆಕ್ಸ್ಟ್ ನಾವು ಮುರುಘಾ ಟೆಂಪಲಿಗೆ ಬಂದು ನಾವು ಸಂಜೆ ಟೈಮ್ ಆಯ್ತಾ ಆ ಮುರುಘಾ ಟೆಂಪಲಿಗೆ ಬಂದು ಆ ಮುರುಘಾ ಟೆಂಪಲ್ಲು ಅಷ್ಟೇ ತುಂಬ ಅದ್ಭುತವಾಗಿದೆ. ನಮಗೆ ಇಲ್ಲಿ ಪ್ಲೇಸ್ಗಳು ಹೇಗೆ ಅಂದರೆ ಎಲ್ಲ ತಮಿಳು ಅಥವಾ ತೆಲುಗು ಲ್ಯಾಂಗ್ವೇಜಲ್ಲಿ ಇದ್ದಿದ್ದರಿಂದ ನಮಗೆ ಆ ದೇವಸ್ಥಾನಗಳು ಯಾವ್ಯಾವುದು ಅಂತ ಅದನ್ನು ಹೆಸ್ರುಗಳು ಸಹ ನಮಗೆ ಗೊತ್ತೇ ಆಗಲಿಲ್ಲ. ಮುರುಘಾ ಟೆಂಪಲ್ ಅಂದರೂ ಓಕೆ, ಮುರುಘಾ ಟೆಂಪಲ್ ಅಷ್ಟೇ ಗೊತ್ತಿರೋದು. ಎಲ್ಲೆಲ್ಲಿ ಬರುತ್ತೆ ಏನೇನು ಅಂತ ಅಟ್ಲೀಸ್ಟ್ ಎಲ್ಲಾದರೂ ಒಂದು ಕಡೆ ಒಂದು ಇಂಗ್ಲೀಷಲ್ಲಾದರೂ ನೇಮ್ಗಳಿದ್ರೆ ನಮ್ಗೆ ಓದೋದಕ್ಕೆ ಈಸಿ ಆಗುತ್ತೆ. ಯಾಕೆಂದರೆ ತಮಿಳು ತೆಲುಗು ಎಲ್ಲರಿಗೂ ಬರೋದಿಲ್ಲ ಅಲ್ವಾ. ಸೊ ಇಂಗ್ಲೀಷಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಯಾವ ಲ್ಯಾಂಗ್ವೇಜು ಏನು ಯಾವ ದೇವಸ್ಥಾನ ಅಂತ ಎಲ್ಲ ನೋಡ್ಬೋದಿತ್ತು. ಬಟ್ ದೇವಸ್ಥಾನ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಮುರುಘಾ ಟೆಂಪಲ್ಲು ಅಲ್ಲಿ ಕೆಳಗಡೆ ಇದೆಲ್ಲ ಇರುತ್ತಂತೆ, ಜಾತ್ರೆ ಎಲ್ಲ ಇತ್ತು. ಬಟ್ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಕತ್ಲೆ ಆಗ್ತಾ ನಾವು ಬೇಗನೆ ಮೇಲ್ಮರುವತ್ತೂರಿಗೆ ಹೋಗ್ಬೇಕಾಗಿದ್ದರಿಂದ ಜಸ್ಟ್ ಆವಾಗ ಅಲ್ಲಲ್ಲೇ ಯಾವ್ಯಾವ ಪ್ಲೇಸಸ್ ಸಿಗುತ್ತೋ ನೋಡ್ಕೊಂಡು ಹೋಗ್ತಾ ಇದ್ದೋ. ಮತ್ತು ಅಲ್ಲಿ ಉಪ್ಪಿಟ್ಟು ಕೊಟ್ಟಿದ್ದರು ಸಂಜೆ ಟೈಮಲ್ಲಿ ಪ್ರಸಾದ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಆ ವೆದರ್ಗೂ ಆ ಟೈಮ್ಗೆ ಅದು ಬೇಕಿತ್ತು ಅಂತ ಅನ್ನಿಸ್ತು. ಅಲ್ಲೇನೇ ಎಲ್ಲರೂ ಉಪ್ಪಿಟ್ಟನ್ನು ತಿಂದ್ಕೊಂಡು ನೆಕ್ಸ್ಟು ಮುಂದಿನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮುರುಘಾ ಟೆಂಪಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಕುಬೇರನ ದೇವಸ್ಥಾನವೂ ಅಷ್ಟೇ, ಅಂದರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಮೇಯ್ನ್ ಎಂಟ್ರೆನ್ಸ್ ಏನಾಗಿತ್ತು ಕ್ಲೋಸ್ ಆಗಿತ್ತು. ಓಕೆ, ಕ್ಲೋಸಿಂಗ್ ಟೈಮ್ ಇರಬೇಕು ಅಂದರೆ ಅಲ್ಲಿ ಇನ್ನೂ ಒಂದು ಕಡೆ ಜಾಗ ಇದೆ ಬಿಡೋದಕ್ಕೆ ಅಂದ್ಬಿಟ್ಟು ಅಂದರು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ದೇವಸ್ಥಾನದ ಒಳಗಡೆ ಯಾವುದೇ ರೀತಿಯಂಥ ಲೈಟ್ಸ್ ಇಲ್ಲ. ಆ ದೀಪದಲ್ಲಿ ಮಾತ್ರ ಆ ದೇವರುಗಳು ಬೆಳಗೋ ಅಂಥದ್ದು. ತುಂಬಾ ಚೆನ್ನಾಗಿದೆ ಕುಬೇರನ ದೇವಸ್ಥಾನ. ಕುಬೇರನ ಇದ್ರ ಮೇಲೆ ಶಿವನ ಒಂದು ಸ್ಟ್ಯಾಚು ಇರೋವಂಥದ್ದು ನೋಡೋದಕ್ಕೆ ಮಾತ್ರ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ. ಈ ಥರ ಎಲ್ಲ ಕಾಯಿನ್ಗಳನ್ನೆಲ್ಲ ಎತ್ತಿ ಅದರೊಳಗೆ ಹಾಕ್ತಾಯಿದ್ರು. ನಾವು ಎತ್ತಿ 3 ಸಲ ಅದರೊಳಗೆ ಹಾಕಿದೋ. ಅದು ಏನಕ್ಕೆ ಮಾಡ್ತಾರೆ ಏನು ಅಂತ ಖಂಡಿತ ಗೊತ್ತಿಲ್ಲ. ನಾವು ಸುಮ್ಮನೆ ಜಸ್ಟ್ ಅವ್ರು ಏನೋ ಮಾಡ್ತಾವ್ರೆ ಅಂತ ನಾವು ಮಾಡಿದ್ದು. ಬಟ್ ಅಲ್ಲಿ ವಿಡಿಯೋ ಎಲ್ಲ ಅಲೌಡ್ ಇಲ್ಲ. ಬಟ್ ನಾನು ಆ ಕಡೆ ಈ ಕಡೆ ಎಲ್ಲೆಲ್ಲಾಗುತ್ತೋ ಹಾಗೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತಕ್ಕೊಂಡೆ. ಅಲ್ಲೂ ಸಹ ಅಷ್ಟೇ ಪ್ರಸಾದ ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಅಲ್ಲೇನೇ ಪ್ರಸಾದನೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಮೇಲ್ಮರುವತ್ತೂರಿಗೆ ಬಂದೋ. ಮೇಲ್ಮರುವತ್ತೂರಲ್ಲಿ ನಮ್ಮದು ಐ ಬ್ಲಾಕನ್ನು ಕೊಟ್ಟಿದ್ದರು. ನಾವೇ ಫಸ್ಟ್ ಮೇಲ್ಮರುವತ್ತೂರಿಗೆ ಬಂದಿದ್ದು, ಇನ್ಯಾರೂ ಬಂದಿರಲಿಲ್ಲ. ನಾವೇ ಫಸ್ಟ್ ಅಲ್ವಾ, ಯಾರೂ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಮಲ್ಕೊಂಡ್ರು. ನೋಡ್ತಿರ್ಬೋದು ತುಂಬ ದೊಡ್ಡ ಹಾಲು. ಬರ್ತಾ ಅಂತೂ ಒಂದೊಂದೇ ಬ್ಯಾಚು ಒಂದೊಂದೇ ಬಸ್ಗಳು ಬರ್ತಾ ತುಂಬಾ ಕ್ರೌಡ್ ಆಗೋಯ್ತು. ನಿದ್ದೆ ಎಲ್ಲಿ ಬರುತ್ತಾ, ಆ ಗಲಾಟೆಲಿ ನಿದ್ದೆನೇ ಬರಲಿಲ್ಲ. ಆಮೇಲೆ ಎಲ್ಲ ಒಂದು 11:30-12 ಗಂಟೆಗೆ ಬಂದವರಂತೂ ಡೈರೆಕ್ಟ್ ಸ್ನಾನದ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡೆ ಬಂದು ಕೂತ್ಕೊಂಡು ರೆಡಿ ಆಗ್ತಾಯಿದ್ರು. ನಾವು 10:00 ಹೋಗಿದ್ವಲ್ವ,
ಸ್ವಲ್ಪ ಹೊತ್ತು ಮಲಗಿದ್ರು ನಮ್ಮ ಬ್ಯಾಚ್ ಅವರೆಲ್ಲ. ಆಮೇಲೆ ಬೇಗನೆ ಬಿಟ್ಬಿಡ್ತಾರೆ, 3 ಗಂಟೆಯಿಂದನೇ ದರ್ಶನ ಇದೆ ಅಂತ ಹೇಳಿದ್ರು. ಆಮೇಲೆ ತುಂಬಾ ರಶ್ ಆಗಿ ಹೋಗುತ್ತೆ ಸ್ನಾನದ ಮನೆ ಅಂದ್ಬಿಟ್ಟು ಒಬ್ಬೊಬ್ಬರೇ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗಿ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲೇನೇ ವಾಶ್ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವಾಶ್ರೂಮ್ಸು ಅಷ್ಟೇ, ಸ್ನಾನದ ಮನೆಗಳು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾವು ಅಲ್ಲೇನೇ ಎಲ್ಲ ವಾಶ್ರೂಮಲ್ಲೇ ಎಲ್ಲ ಸ್ನಾನದ ಮನೆಗಳಲ್ಲೆಲ್ಲ ರೆಡಿ ಆಗಿಬಿಟ್ಟು ಬಂದು ಕೂತಿದ್ದೀವಿ. ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಟೋಕನ್ ಏನೋ ತೊಗೊಂಬರೋದಕ್ಕೆ ಅಂದ್ಬಿಟ್ಟು ಹೋಗಿದ್ದಾರೆ. ಅದರಿಂದ ಎಲ್ಲರೂ ಬಸ್ ವೈಸು ಬ್ಯಾಚ್ ವೈಸು ಬಸ್ಗಳ ವೈಸು ಬಂದವ್ರನ್ನ ಲೈನಲ್ಲಿ ನಿಲ್ಲಿಸ್ಬಿಟ್ಟು ಈ ಥರ ಭಜನೆ ಮಾಡ್ತಾಯಿದ್ರು. ಭಜನೆ ಎಲ್ಲ ಆದಮೇಲೆ ಅವರು ಟಿಕೆಟ್ಗಳು ತಂದರು. ಟಿಕೆಟ್ ತಂದಮೇಲೆ ದೇವ್ರ ದರ್ಶನಕ್ಕೆ ಅಂದ್ಬಿಟ್ಟು ಹೋಗ್ತಿದ್ದೀವಿ. ನಾವು ಹೋಗಿದ್ದಾಗ ಅವತ್ತೇ ಮೊದಲನೇ ಬಾರಿ ದೇವ್ರಿಗೆ ದರ್ಶನ ಬಿಡ್ತಾ ಇದ್ದಿದ್ದು. ಅದರಿಂದ ತುಂಬ ಕ್ರೌಡು ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಜಗಳ ಆಡಿದ್ದೇ ಆಯಿತು. ಅಮ್ಮ ಎಷ್ಟು ಜಗಳ ಆಡಿಕೊಂಡು ದೇವ್ರ ದರ್ಶನ ಮಾಡ್ದೋ ಅಂದರೆ, ನಮ್ಮ ದರ್ಶನ ಒಂದು 1 ಅವರ್ ಒಳಗಾಯಿತು. ಬಟ್ ಅಷ್ಟು ರಶಲ್ಲೂ 1 ಗಂಟೆ ಒಳಗಡೆ ನಮಗೆ ದೇವ್ರ ದರ್ಶನ ಆಯಿತು. ದರ್ಶನ ಆಗಿ ಪ್ರಸಾದ ಅಲ್ಲೇ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ನೆಕ್ಸ್ಟು ನಾವು ಪ್ರತ್ಯಂಗಿರ ಕಾಳಿದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲೂ ಸಹ ಎಲ್ಲ ದೇವಸ್ಥಾನನೆಲ್ಲ ನೋಡಿಕೊಂಡು ಬಂದು. ಪ್ರತ್ಯಂಗಿರ ಕಾಳಿದೇವಿ ಟೆಂಪಲ್ ಆದಮೇಲೆ ವಕ್ರಕಾಳಿ ಅಂದ್ಬಿಟ್ಟು ಅಲ್ಲೇ ನಿಯರೆಸ್ಟ್ ಇರೋವಂಥ ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿದೆ. ಅಲ್ಲಿ ಅವರು ಅದನ್ನೆಲ್ಲ ತೋರಿಸ್ಕೊಂಬಂದರು. ಆಮೇಲೆ ಇಲ್ಲೊಂದು ಯಾವುದೋ ದೇವಸ್ಥಾನ ಇತ್ತು. ದೇವಸ್ಥಾನದ ಹೆಸರೇ ಗೊತ್ತಿಲ್ಲ, ಯಾಕೆಂದರೆ ನಾನು ಹೇಳ್ದಂಗೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಇದ್ದಿದ್ದರಿಂದ ಹೆಸರು ಗೊತ್ತಾಗಲಿಲ್ಲ. ಈ ಟೆಂಪಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ಟ್ಯಾಚುಗಳು ನೋಡು. ತಿನ್ನಲ್ಲ ಅಲ್ಲಿ ವೈಟ್ ಫಿಶ್. ಅಲ್ಲಿಂದ ಬಂದು ಇದು ಮುರುಘಾ ಟೆಂಪಲ್ ಅಂತ ಹೇಳಿದ್ರು. ಇದ್ರ ಟೆಂಪಲ್ ಹೆಸರು ಗೊತ್ತಿಲ್ಲ ನನಗೆ ಸರಿಯಾಗಿ. ಅಲ್ಲೂ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಸ್ವಲ್ಪ ಅಲ್ಲೂ ಶಾಪಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಈಗ ಊರ ಕಡೆ ಬರ್ತಾ ಇದ್ದೀವಿ. ರಾತ್ರಿ ಅಂತೂ DJ ಸೌಂಡಿಗೆ ಒಳ್ಳೆ ಸಾಂಗು. ಆ ಓಂ ಶಕ್ತಿ ಅಂದ್ರೆ ಒಂಥರ ವೈಬ್ರೇಟು, ಒಂಥರ ಕುಪ್ಪಳಿಸ್ಬೇಕು ಅನಿಸ್ತಿರುತ್ತೆ ಆ ಸಾಂಗ್ ಕೇಳ್ತಾ. ಸೊ ತುಂಬಾ ಎಂಜಾಯ್ ಮಾಡಿದೋ ನೈಟೂ ಸಹ.
ಲಾಸ್ಟು ಈ ದೇವಸ್ಥಾನಕ್ಕೆ ಬಂದು ಇಲ್ಲೂ ಅಷ್ಟೇ ನಂಗೆ ದೇವ್ರ ಹೆಸರು ದೇವಸ್ಥಾನ ಯಾವುದು ಅಂತ ಖಂಡಿತ ಗೊತ್ತಿಲ್ಲ. ಬಟ್ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಅಪ್ಪ ಒಂಥರ ಆ ದೇವಸ್ಥಾನಗಳ ಸುತ್ತಮುತ್ತ ಎಷ್ಟು ದೇವ್ರುಗಳಿದೆ ಅಂದರೆ ಒಂಥರ ನೋಡೋದಕ್ಕೆ ಚೆಂದ ಅನ್ಸುತ್ತೆ. ಆ ದೇವಸ್ಥಾನ ಅಷ್ಟು ಚೆನ್ನಾಗಿದೆ. ಲಾಸ್ಟ್ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲೇನೇ ಹೋಟೆಲಲ್ಲಿ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಬೆಳಿಗ್ಗೆ ನನ್ನ ತಂಗಿ ಮನೆಗೆ ಬಂದು ಅಲ್ಲಿಂದ ನಾನು ಮತ್ತೆ ಊರಿಗೆ ಬಂದೆ. ಅಲ್ಲಿಂದ ಬಂದಮೇಲೆ ನಮಗೆ ಇದರಲ್ಲಿ ಏನು ಇಡುಮುಡಿ ಕಟ್ಟಿದಾಗ ಅಕ್ಕಿ ಮತ್ತು ಇದನ್ನು ಕೊಟ್ಟಿರ್ತಾರಲ್ಲ ಕಾಯಿ, ಅದರಲ್ಲಿ ಏನಾದರೂ ಪ್ರಸಾದ ಮಾಡಬೇಕು. ಅದಕ್ಕೋಸ್ಕರ ನಾನು ಪೊಂಗಲೆಲ್ಲ ಮಾಡಿ ಮನೆಗೆ ಓಂ ಶಕ್ತಿದು ಫೋಟೋ ಎಲ್ಲ ತೊಗೊಂಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಟ್ಟೆ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.